ಅವರುಗಳೆಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಷ್ಟೊಂದು ಜನ ಪರಮ ಪೂಜ್ಯ ಶ್ರೀಗಳವರು ಬಂದಿರುವಂಥದ್ದನ್ನು ನೋಡಿದಾಗ ನಿಜಕ್ಕೂ ನಮ್ಮ ಪರಮ ಪೂಜ್ಯರ ಮೇಲೆ ಎಷ್ಟು ಪ್ರೀತಿ ಇದೆ ನಿಮ್ಮಲ್ಲೆಲ್ಲ ಅನ್ನೋದನ್ನು ನಾನು ಮರೆಯೋದಕ್ಕೆ ಸಾಧ್ಯವಿಲ್ಲ. ನೀವೆಲ್ಲರೂ ಅವರ ಪ್ರತಿರೂಪವಾಗಿ ಇಲ್ಲಿ ಇವತ್ತು ಭಾಗವಹಿಸಿದ್ದೀರಿ ಎನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇವತ್ತು ರಾಜಕೀಯ ಗಣ್ಯ ವ್ಯಕ್ತಿಗಳು ಇಲ್ಲಿ ಹೇಳಿದ್ರೆ, ಇವತ್ತು ನಮ್ಮ ಮಠಕ್ಕೆ ಯಾವುದೇ ರಾಜಕೀಯ ಲೇಪ ಇಲ್ಲ. ಎಲ್ಲರೂ ಬರ್ತಾರೆ, ಎಲ್ಲರೂ ನಮ್ಮ ಪರಮ ಪೂಜ್ಯರ ದರ್ಶನಕ್ಕಾಗಿ ಬರ್ತಾರೆ, ಆಶೀರ್ವಾದಕ್ಕಾಗಿ ಬರ್ತಾರೆ. ಅದರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಪಕ್ಷ ಭಾವ ಭೇದ ಭಾವ ಇಲ್ಲ. ನಮ್ಮ ಮಠವನ್ನು, ನಮ್ಮ ಪರಪೂಜ್ಯರನ್ನು ಜಾತ್ಯತೀತವಾಗಿ, ವರ್ಗಾತೀತವಾಗಿ, ಪಕ್ಷಾತೀತವಾಗಿ ಪ್ರೀತಿಸುವಂಥ ಕೆಲಸವನ್ನು ಎಲ್ಲ ರಾಜಕೀಯ ಮುಖಂಡರು ಕೂಡ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಅದು ನಮ್ಮ ಮಠದ ವಿಶೇಷತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನಾನು ನಮ್ಮ ಪರಮಪೂಜ್ಯರ ಆ ಒಂದು ಅಂತಿಮ ದರ್ಶನದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ, ಇಡೀ ಸರ್ಕಾರವೇ ಇಲ್ಲಿ ನಿಂತು ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ನಾನು ಆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಬೇಕಾಗಿರುವಂಥದ್ದು. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಗೃಹ ಸಚಿವರಿಗೆ, ಇವರು ಮೂವರು ಕೂಡ ಇಲ್ಲೇ ನಿಂತು ಪೂರ್ತಿಯಾಗಿ, ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಯಡಿಯೂರಪ್ಪನವರು ಇಲ್ಲೇ ಪೂರ್ತಿ ಠಿಕಾಣಿಯನ್ನು ಹೂಡಿ ಆ ಕೆಲಸ ಆಗುವವರೆಗೂ ಕೂಡ ಎಲ್ಲವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ನಡೆಸುವಂಥ ಕೆಲಸವನ್ನು ಮಾಡಿದಂತಹ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ಆಡಳಿತ, ನಿಜಕ್ಕೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳಷ್ಟು ಶ್ರಮವನ್ನು ವಹಿಸಿದಂತಹ ಅವರ ಒಂದು ಪರಿಶ್ರಮ ನಿಜಕ್ಕೂ ಕೂಡ ಸಾರ್ಥಕವಾಗಿರುವಂಥದ್ದು. ಇವತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನೆಲ್ಲ ಇದ್ದಾರೆ. ಬಹುಶಃ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನಿರ್ವಹಿಸಿದಂತಹ ರೀತಿ, ಅವರು ಪಟ್ಟಂತಹ ಶ್ರಮ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ಒಂದು ಬಂದಂತಹ ಸಂದರ್ಭದಲ್ಲಿ ಇವತ್ತು ಜನಸಾಗರದೋಪಾದಿಯಲ್ಲಿ ಬಂದಂತಹವರನ್ನು ಹಗಲು ರಾತ್ರಿ ಅವರನ್ನು ಬಂದು ಶಿಸ್ತುಬದ್ಧವಾಗಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದಂತಹ ನಿಜಕ್ಕೂ ಇವತ್ತು ನಾವು ಇಡೀ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಇಡೀ ಜಿಲ್ಲಾಡಳಿತದ ಎಲ್ಲ ಇಲಾಖೆಗಳನ್ನು ಕೂಡ ಅಭಿನಂದಿಸಬೇಕಾಗಿರುವಂಥದ್ದು, ಧನ್ಯವಾದವನ್ನು ಅರ್ಪಿಸಬೇಕಾಗಿರುವಂಥದ್ದು. ಅವರೆಲ್ಲರ ಶ್ರಮ ಸಾರ್ಥಕವಾಗಿದೆ ಎನ್ನುವಂಥ ಭಾವನೆಯನ್ನು, ಅವರು ಸೇವೆ ಅಂತ ಮಾಡಿದ್ರೆ, ಯಾರೋ ಕರ್ತವ್ಯ ಅಂತ ಮಾಡಲಿಲ್ಲ. ನಮ್ಮ ಅಡಿಷನಲ್ SP ಇದ್ದಾರೆ ಇಲ್ಲಿ, ಶೋಭಾರಾಣಿ ಅಂತ ಹೇಳಿ, ಅಮ್ಮ ಹೇಳ್ತಾ ಇತ್ತು, ಅವ್ರು ನಮ್ಮ ಮಗು ಅಂತ ಹೇಳ್ತಾ ಇತ್ತು ಅಮ್ಮ. ಏನು ಬೇರೆ ಮಾತು ಹೇಳ್ತಿಲ್ಲ, ಸ್ವಾಮಿಗಳು ಅಂತ ಕರಿತಿರಲಿಲ್ಲ. ಅವ್ರು ನಮ್ಮ ಮಗು ನಾವು ಕಾಪಾಡ್ಕೋಬೇಕು, ಅವ್ರು ಯಾವುದನ್ನು ನೋಡ್ಕೋಬೇಕು ನಾನು ಅಂತ ಮಾತನ್ನು ತಾಯಿ ಹೇಳ್ತಾ ಇದ್ಲು. ಹಾಗೆ ಇವತ್ತು ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅಂತಂದರೆ ಕರ್ತವ್ಯ ಅಂತ ಮಾಡಿಲ್ಲ, ಇದೊಂದು ಸೇವೆ ಎನ್ನುವಂಥ ಭಾವನೆಯೊಂದಿಗೆ ಇವತ್ತು ಅವರೆಲ್ಲ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಅದು ಶ್ಲಾಘನೀಯವಾಗಿರುವಂಥದ್ದು ಅನ್ನುವಂತಹ ಮಾತನ್ನು ಹೇಳ್ತಾ, ನಮ್ಮ ಪರಮ ಪೂಜ್ಯರ ಕಾರ್ಯದಲ್ಲಿ ಅನೇಕ ಗಣ್ಯರು ಇವತ್ತಿಲ್ಲಿ ಸೋಮಣ್ಣವರಿದ್ದಾರೆ, ಬೇರೆ ಬೇರೆ MB ಪಾಟೀಲ್ರವರು, ನಿಜಕ್ಕೂ ಕೂಡ ಅವರು ಆ ಸಂದರ್ಭದಲ್ಲಿ ಗೃಹ ಸಚಿವರಾಗಿ ಸರಿಯಾದ 1 ತಿಂಗಳಾಗಿತ್ತು. 1 ತಿಂಗಳಿಗೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಜವಾಬ್ದಾರಿ ಅವರ ಮೇಲೆ ಬಂದಂಥದ್ದು. ಗೃಹ ಸಚಿವರಾಗಿ ಅದನ್ನು ಸಮರ್ಥವಾಗಿ ನಿರ್ವಹಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಪದೇ ಪದೇ ಪ್ರತಿ ದಿವಸ ಬೆಳಗ್ಗೆ ಸಂಜೆ ನಮ್ಮ ಪರಪೂಜ್ಯರ ಆರೋಗ್ಯ ಕೆಟ್ಟಾಗಲಿಂದಲೂ ಕೂಡ ವಿಚಾರಿಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸಹಕರಿಸಿದಂತಹ ಉಪಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಸಹಕರಿಸಿದಂತಹ ಅವರೆಲ್ಲರ ಒಂದು ಸೇವೆ, ಅವರೆಲ್ಲರ ಒಂದು ಸಹಕಾರ, ಇವತ್ತು ನಾನು ಮುಕ್ತವಾಗಿ ಅವರನ್ನು ಸ್ಮರಿಸ್ಕೊಳ್ತಾ, ಇವತ್ತು ಗಣ್ಯರೆಲ್ಲ ಬಂದಿರುವಂತಹವರು ನಾವು ವೀರಶೈವ ಮಹಾಸಭೆಯಿಂದ ಬಂದಿದ್ದಾರೆ. ನಮ್ಮ ಮಠ ಯಾವುದೇ ಒಂದು ಸಭೆಗೆ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ನಮ್ಮ ಪರಮಪೂಜ್ಯರು ಎಲ್ಲ ಸಮಾಜಕ್ಕೆ, ಎಲ್ಲ ವರ್ಗಕ್ಕೆ, ಎಲ್ಲರಿಗೂ ಪ್ರೀತಿಸುವಂತಹ ಒಂದು ರೀತಿಯಲ್ಲಿ ನಮ್ಮ ಮಠವನ್ನು ಪರಮಪೂಜ್ಯರು ಬೆಳೆಸಿರುವಂತಹ ಆ ಹಿನ್ನೆಲೆಯಲ್ಲಿ ನಾನು ಇವತ್ತೆಲ್ಲ ಸಮಾಜದ ಎಲ್ಲ ಮುಖಂಡರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೋಬೇಕು, ನಮ್ಮ ಪರಮಪೂಜ್ಯರ ಇಳಿ ವಯಸ್ಸಿನಲ್ಲಿ ಅವರನ್ನು ಸೇವೆ ಸಲ್ಲಿಸಿದಂಥ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ. ಅವ್ರ ಮಗುವಿನಂತೆ ನೋಡ್ಕೊಂಡಿದ್ದಾರೆ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಮಲ್ಲಾರಾಧ್ಯ ಇಲ್ಲಿರಬೇಕು, ಕಣ್ಣೂರು ಸ್ವಾಮಿಗಳಿರಬೇಕು, ಕಂಬಾಳ ಸ್ವಾಮಿಗಳಿರ್ಬೋದು, ಅವ್ರಿಗೆ ಎಡೆ ಮಾಡಿದಂಥವ್ರಿರ್ಬೋದು, ಅವರಿಗೆ ವಾಹನ ಚಾಲನ ಮಾಡಿದಂಥವ್ರಿರ್ಬೋದು, ಅವರೆಲ್ಲರ ಸೇವೆ ನಿಜಕ್ಕೂ ಕೂಡ ಸ್ಮರಣೀಯವಾಗಿರುವಂಥ ಸೇವೆ. ಒಂದು ಎಳೆಯ ಮಗುವನ್ನು ಯಾಕೆ ಕಾಪಾಡ್ತಾರೋ ಅಷ್ಟು ಜೋಪಾನವಾಗಿ ಕಾಪಾಡುವಂಥ, ನನಗೆ ಅಂಥ ಒಂದು ಸಂತೋಷವನ್ನು ತರುವಂಥ ರೀತಿಯಲ್ಲಿ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ಅದರ ಜೊತೆಗೆ ಮಟ್ಟದಲ್ಲಿ ಸೇವೆ ಸಲ್ಲಿಸುವಂಥ ಅವರೆಲ್ಲರೂ ಕೂಡ ಇವತ್ತು ಶ್ಲಾಘನೀಯವಾಗಿರುವಂಥ ಅವರೊಂದು ಮಾತನ್ನು ಹೇಳ್ತಾ ಇದ್ರು, ನಾನೆಲ್ಲ ಕೊಟ್ಟುಬಿಟ್ಟಿದ್ದೀನಿ, ನಾನೇನು ನೋಡೋದಿಲ್ಲ, ನಂದು ಯಾವುದು ಜವಾಬ್ದಾರಿ ಇಲ್ಲ,
ನನಗೆ ಯಾವುದೇ ಜವಾಬ್ದಾರಿ ಇಲ್ಲ ಅಂತ ಹೇಳ್ತೆ. ಸ್ವಾಮಿಗಳಿಗೆ ಈ ಭಾಗ ಕೊಟ್ಬಿಟ್ಟಿದ್ದೀನಿ, ಗುರುಬಸಪ್ಪನಿಗೆ ಆ ಭಾಗ ಕೊಟ್ಬಿಟ್ಟಿದ್ದೀನಿ, ದಾಸೋಹ ಭಾಗ ಅಂತ ಹೇಳ್ತೀನಿ. ನಾನು ಏನಿದ್ರು ಇಲ್ಲ ಹಳೆ ಮಾಡ್ತಲ್ಲಿ ಇರೋದೇ ಏನು ಅಂತ ಭಾವನೆಯನ್ನು ಮಾತನ್ನು ಅವ್ರು ಹೇಳ್ತಾ ಇದ್ರು. ಇವತ್ತು ನಮ್ಮ ಶಿಕ್ಷಕರು ಎಲ್ಲ ಶಿಕ್ಷಕರೆಲ್ಲರೂ ಕೂಡ ಬಹಳಷ್ಟು ಶ್ರದ್ಧೆಯಿಂದ ಪರಮ ಪೂಜ್ಯರ ಸೇವಾ ಭಾವನೆಯಿಂದ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು.